ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ರೂಟ್ಸ್ ಇನ್ಸ್ಟಿಟ್ಯೂಟ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರು ಗ್ರಾಫಿಕ್ ಡಿಸೈನಿಂಗ್ ಕಲಿಬೇಕಂತಿದ್ದೀರಾ, ಫ್ರೀಲಾನ್ಸಿಂಗ್ ಆಗಿ ಇನ್ಕಮ್ ಅರ್ನ್ ಮಾಡಲಿಕ್ಕೆ ನೋಡ್ತಾ ಇದ್ದೀರಾ ಅಂತ ಆದರೆ ಯಾವ ರೀತಿ ಗ್ರಾಫಿಕ್ ಡಿಸೈನಿಂಗ್ ಅನ್ನು ಕಲಿಯುವಂಥದ್ದು, ಯಾವ ರೀತಿ ಮಂತ್ಲಿ 30,000 ಅರ್ನ್ ಮಾಡುವಂಥದ್ದು, ಇದರ ಒಂದು ಕಂಪ್ಲೀಟ್ ರೋಡ್ ಮ್ಯಾಪ್ ಅನ್ನು ತಿಳಿಸ್ಕೊಡ್ತೇನೆ. ನೀವೊಬ್ಬ ಸ್ಟೂಡೆಂಟ್ ಆಗಿದ್ದೀರಾ, ಹೋಮ್ ಮೇಕರ್, ಬಿಸ್ನೆಸ್ ಪರ್ಸನ್ ಆಗಿದ್ದೀರಾ, ಸೊ ಪಾರ್ಟ್ ಟೈಮ್ ಆಗಿ ಏನಾದರೂ ಎಕ್ಸ್ಟ್ರಾ ಇನ್ಕಮ್ ಅರ್ನ್ ಮಾಡ್ಬೇಕಂತ ನೋಡ್ತಾ ಇದ್ದೀರಾ, ಮತ್ತೆ ನಿಮಗೆ ಗ್ರಾಫಿಕ್ ಡಿಸೈನಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ಲಿಕ್ಕಿದೆ. ಫಸ್ಟ್ಗೆ ಒಂದು ಡಿಸ್ಕ್ಲೇಮರ್ ಹಾಕ್ತೇನೆ. ನೀವು ತಿಂಗಳಿಗೆ 15 ಇಲ್ಲ 30 ಸಾವಿರ ಅರ್ನ್ ಮಾಡ್ಬೇಕಂತ ಆದ್ರೆ ಡೆಫಿನೆಟ್ ಆಗಿ ಇಲ್ಲಿ ನಿಮ್ಮ ಒಂದು ಕಮಿಟ್ಮೆಂಟ್, ಡೆಡಿಕೇಶನ್ ಮತ್ತೆ ಹಾರ್ಡ್ ವರ್ಕ್, ಆಮೇಲೆ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಗೆಟ್ ರಿಚ್ ಕ್ವಿಕ್ ಸ್ಕೀಮ್ ಅಂತೂ ಅಲ್ಲ. ಸೊ ಮಿನಿಮಮ್ ನೀವು ಒಂದು 6 ಮಂತ್ಸ್ ಆದ್ರೂ ಇಲ್ಲಿ ಕಮಿಟ್ಮೆಂಟ್ ಕೊಟ್ರೆ ಡೆಫಿನೆಟ್ ಆಗಿ ನಾನು ಏನ್ ಸ್ಟೆಪ್ಸ್ಗಳನ್ನ ಹೇಳ್ತೇನೆ ಇದರಿಂದ ನೀವು ತಿಂಗಳಿಗೆ 15ರಿಂದ 30 ಸಾವಿರ ಅರ್ನ್ ಮಾಡ್ಬೋದು. ನಿಮ್ಗೆ ಎಲ್ಲೋ ಅನ್ಸುತ್ತೆ ನಿಮ್ಗೆ ಗ್ರಾಫಿಕ್ ಡಿಸೈನಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಮತ್ತೆ ಗ್ರಾಫಿಕ್ ಡಿಸೈನಿಂಗ್ ಅನ್ನು ಕಲಿತು ನಿಮ್ಮ ಒಂದು ಕ್ಯಾರಿಯರ್ ಬಿಲ್ಡ್ ಮಾಡಬೇಕು, ಇಲ್ಲ ಪಾರ್ಟ್ ಟೈಮ್ ಆಗಿ ಏನಾದರೂ ಅರ್ನ್ ಮಾಡಬೇಕು ಅಂತ ನಿಮ್ಮಲ್ಲಿ ಒಂದು ಇಂಟ್ರೆಸ್ಟ್ ಹುಟ್ಟಿದೆ ಅಂತ ಆದ್ರೆ ಯಾವ ರೀತಿ ಸ್ಟಾರ್ಟ್ ಮಾಡುವಂಥದ್ದು, ಇದು ಎಲ್ರಿಗೆ ಕಾಡುವಂತ ಒಂದು ಪ್ರಶ್ನೆ. ಸೊ ನಾನು ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ನೋಡಿ ಇವಾಗ ಆನ್ಲೈನ್ ಅಲ್ಲಿ ತುಂಬಾ ರೀತಿಯಾದ ಇನ್ಫಾರ್ಮೇಶನ್ಸ್ಗಳು ನಮಗೆ ಫ್ರೀ ಆಗಿ ಸಿಗುತ್ತೆ. ನೀವು ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗಿ, ಇಲ್ಲದಿದ್ರೆ ಯೂಟ್ಯೂಬ್ಗೆ ಹೋಗಿ, ಬೇರೆ ಬೇರೆ ರೀತಿಯ ಪ್ಲಾಟ್ಫಾರ್ಮ್ಸ್ಗಳಿಂದ ನಮಗೆ ತುಂಬ ಫ್ರೀ ಆದ ರಿಸೋರ್ಸಸ್ಗಳು ಸಿಗುತ್ತೆ, ಇನ್ಫಾರ್ಮೇಷನ್ಸ್ಗಳು ಸಿಗುತ್ತೆ. ಸೊ ಅಲ್ಲಿ ನೀವು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರಿಸರ್ಚ್ ಮಾಡ್ಕೊಳ್ಳಿ. ಸೊ ಗ್ರಾಫಿಕ್ ಡಿಸೈನಿಂಗ್ ಅಂದರೆ ಏನು? ಸೊ ಗ್ರಾಫಿಕ್ ಡಿಸೈನಿಂಗಲ್ಲಿ ತುಂಬ ಜನ ಅನ್ಕೊಳ್ತಾರೆ ಬರೀ ಸಾಫ್ಟ್ವೇರ್ನ ಯೂಸ್ ಮಾಡೋದು, ಟೂಲ್ನ ಯೂಸ್ ಮಾಡೋದು ಅಂತ. ನೋಡಿ, ಟೂಲ್ ನೀವು ಒಂದು ವಾರದಲ್ಲಿ ಕಲಿಬೋದು. ಯಾವುದೇ ಒಂದು ಸಾಫ್ಟ್ವೇರ್ನ ಟೂಲ್ಸ್ನ ಒಂದು ವಾರದಲ್ಲಿ ಕಲಿಬೋದು. ಬಟ್ ಗ್ರಾಫಿಕ್ ಡಿಸೈನಿಂಗ್ ಅಂದರೆ ಟೂಲ್ಸ್ಗಳನ್ನ ಯೂಸ್ ಮಾಡುವಂಥದ್ದಲ್ಲ. ಗ್ರಾಫಿಕ್ ಡಿಸೈನಿಂಗಲ್ಲಿ ನಿಮ್ಮ ಒಂದು ಏನು ಕ್ರಿಯೇಟಿವಿಟಿ ಇರಬೇಕಾಗತ್ತೆ, ಅದರಲ್ಲಿ ನಿಮ್ಮ ಒಂದು ಪ್ಯಾಷನ್, ಇಂಟ್ರೆಸ್ಟ್ ಕೊಡಬೇಕಾಗತ್ತೆ. ಏನೆಲ್ಲ ಸ್ಕಿಲ್ಸ್ಗಳು, ರಿಕ್ವೈರ್ಮೆಂಟ್ಸ್ಗಳು ಬೇಕಾಗತ್ತೆ ಅನ್ನುವಂಥ ರಿಸರ್ಚ್ನ ಮಾಡ್ಕೊಳ್ಳಿ. ಅದರ ನಂತರ ನೀವು ಇಲ್ಲಿ ಕನ್ಸಿಸ್ಟೆಂಟ್ ಆಗಿ ನೀವು ಎಫರ್ಟ್ ಹಾಕ್ಲಿಕ್ಕೆ ರೆಡಿ ಇದ್ದೀರಾ ನೋಡ್ಕೊಳ್ಳಿ. 6 ತಿಂಗಳಿಂದ 1 ವರ್ಷ ಆದರೂ ನೀವು ಇಲ್ಲಿ ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ ಹಾಕ್ಲೇಬೇಕಾಗತ್ತೆ. ಸೊ ಇದಕ್ಕೆ ನೀವು ರೆಡಿ ಇದ್ರೆ ಮಾತ್ರ ಗ್ರಾಫಿಕ್ ಡಿಸೈನಿಂಗ್ ಅನ್ನು ಕಲೀರಿ. ನೆಕ್ಸ್ಟ್, ಹೇಗೆ ಕಲಿಯುವಂಥದ್ದು? ನಿಮ್ಮ ಹತ್ರ ಬಜೆಟ್ ಇಲ್ಲ ಅಂತ ಆದರೆ ಯೂಟ್ಯೂಬಿಂದ ಕೆಲವು ಅಪ್ಲಿಕೇಶನ್ಸ್ಗಳನ್ನ, ಸಾಫ್ಟ್ವೇರ್ಗಳನ್ನ ಕಲೀರಿ. ಎಕ್ಸಾಂಪಲ್ ನಾನು ನಿಮಗೆ ಸಜೆಸ್ಟ್ ಮಾಡೋದು, ಆಸ್ ಅ ಬಿಗಿನರ್ ಕರೆಂಟ್ ಮಾರ್ಕೆಟಲ್ಲಿ ನೀವು ಕಲಿಬೇಕಾಗಿರುವಂಥದ್ದು 2 ಸಾಫ್ಟ್ವೇರ್. ಒಂದು ಫೋಟೋಶಾಪ್, ಇನ್ನೊಂದು canva.com. ಸೊ ಈ 2 ಸಾಫ್ಟ್ವೇರ್ನ ಪ್ರಾಪರ್ ಆಗಿ ಕಲ್ತ್ರೆ ಪ್ರಿಂಟ್ ಡಿಸೈನ್ಸ್ ಇರ್ಬೋದು, ಇಲ್ಲದಿದ್ರೆ ಡಿಜಿಟಲ್ ಡಿಸೈನ್ ಇರ್ಬೋದು, ಯಾವುದೇ ರೀತಿ ಡಿಸೈನ್ನ ಈ 2 ಅಪ್ಲಿಕೇಶನ್ನಿಂದ ಮಾಡ್ಬೋದು. ನಾನು ಫೋಟೋಶಾಪ್ ಮಾಸ್ಟರ್ ಕ್ಲಾಸ್ ಇನ್ ಕನ್ನಡ ಅಂತ ಪ್ಲೇ ಲಿಸ್ಟ್ ಮಾಡಿದ್ದೇನೆ, ಅದು ಫ್ರೀ ಆಗಿದೆ, ಅದನ್ನು ನೀವು ಕಲಿಬೋದು. ಕ್ಯಾನ್ವಾದಲ್ಲಿ ಇವಾಗ ರೀಸೆಂಟ್ ಆಗಿ ಪ್ರತಿ ಸಂಡೇ ನಾನು 10 ಗಂಟೆಗೆ ಕ್ಯಾನ್ವಾ ಯಾವ ರೀತಿ ಯೂಸ್ ಮಾಡುವಂಥದ್ದು ಅದರ ಒಂದು ಪ್ಲೇ ಲಿಸ್ಟನ್ನು ಸ್ಟಾರ್ಟ್ ಮಾಡಿದ್ದೇನೆ. ಸೊ ಸಪೋಸ್ ನಿಮಗೆ ಪೇಯ್ಡ್ ಕೋರ್ಸಸ್ ಬೇಕಂತಿದ್ರೆ, ಸೊ ನಾನು ನನ್ನ ಕೋರ್ಸ್ ಲಿಂಕ್, ಫೋಟೋಶಾಪ್ ಇಲ್ಲ ಬೇರೆ ಸಾಫ್ಟ್ವೇರ್ಗಳ ಒಂದು ಕೋರ್ಸ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಸೊ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಆಮೇಲೆ ಯಾವ ರೀತಿ ಪ್ರೊಸೀಡ್ ಆಗುವಂಥದ್ದು? ಕರೆಂಟ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಅಲ್ಲಿ ಇರುವಂತದ್ದು ಸೋಷಿಯಲ್ ಮೀಡಿಯಾ ಡಿಸೈನ್ಸ್ಗಳು. ನೋಡಿ, ತುಂಬಾ ಹಿಂದೆ ಪ್ರಿಂಟ್ ಡಿಸೈನ್ಸ್ ಮಾತ್ರ ಇತ್ತು, ಬಟ್ ಇವಾಗ ಇಂಟರ್ನೆಟ್ ಯಾವಾಗ ಬೂಮ್ ಆಯಿತು, ಆನ್ಲೈನ್ ಬಿಸ್ನೆಸ್ ಯಾವಾಗ ಬೂಮ್ ಆಗ್ತಾ ಇದೆ, ಸೊ ಡಿಜಿಟಲ್ ಡಿಸೈನ್ಸ್ಗಳಿಗೆ ತುಂಬ ಬೇಡಿಕೆ ಇದೆ. ಸೊ ಎಕ್ಸಾಂಪಲ್ಗೆ ಯೂಟ್ಯೂಬ್ ಥಂಬ್ನೇಲ್ಸ್ನ ಯಾವ ರೀತಿ ಡಿಸೈನ್ ಮಾಡುವಂಥದ್ದು, ಪೋಸ್ಟರ್ಸ್ಗಳನ್ನ ಡಿಸೈನ್ ಮಾಡುವಂಥದ್ದು, ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ರನ್ ಆಗುವಂತಹ ಆ್ಯಡ್ ಡಿಸೈನ್ಸ್ಗಳನ್ನ ಮಾಡುವಂಥದ್ದು, ಇದಕ್ಕೆ ಆ್ಯಕ್ಚುಲಿ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇರುವಂಥದ್ದು. ಸೊ ಇದರಿಂದನೇ ಕರೆಂಟ್ ಮಾರ್ಕೆಟಲ್ಲಿ ಗ್ರಾಫಿಕ್ ಡಿಸೈನರ್ಸ್ಗಳಿಗೆ ಡಿಮ್ಯಾಂಡ್ ಬಂದಿರೋದು. ನೀವೇನ್ ಮಾಡಬೇಕಾಗತ್ತೆ? ಸೊ ಡಿಸೈನ್ಸ್ಗಳನ್ನ ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಯೂಟ್ಯೂಬ್ಗೆ ಹೋದ್ರೆ ಅಲ್ಲಿ ಯೂಟ್ಯೂಬ್ ಥಂಬ್ನೇಲ್ಸ್ಗಳನ್ನ ಅಬ್ಸರ್ವ್ ಮಾಡಿ. ಸೊ ಯೂಟ್ಯೂಬ್ ಥಂಬ್ನೇಲ್ಸ್ಗಳು ಯಾವ ರೀತಿ ಇದೆ, ಸೊ ಒಳ್ಳೆ ಥಂಬ್ನೇಲ್ಸ್, ನಿಮಗೆ ಇಷ್ಟ ಆಗುವಂಥ ಥಂಬ್ನೇಲ್ಸ್ಗಳಲ್ಲಿ ಏನು ಎಲಿಮೆಂಟ್ಸ್ಗಳನ್ನ ಯೂಸ್ ಮಾಡಿದ್ದಾರೆ, ಯಾವ ಡಿಸೈನ್ ಕಾನ್ಸೆಪ್ಟ್ಸ್ಗಳನ್ನ ಯೂಸ್ ಮಾಡಿದ್ದಾರೆ,
ಕಲರ್ ಸೆಲೆಕ್ಷನ್ಸ್ಗಳು ಯಾವ ರೀತಿ ಇದೆ. ಸೊ ಇದನ್ನ ಅಬ್ಸರ್ವೇಷನ್ನ ನೀವು ಇನ್ಕ್ರೀಸ್ ಮಾಡಬೇಕಾಗತ್ತೆ. ಸೊ ನೀವು ಸುತ್ತಮುತ್ತ ಏನು ಇವಾಗ ನೀವೇನು ಟ್ರಾವೆಲ್ ಮಾಡ್ತೀರಾ ಅಲ್ಲಿ ಕೆಲವು ಹೋರ್ಡಿಂಗ್ಸ್ಗಳನ್ನ ನೋಡಿ, ಕೆಲವು ನೇಮ್ ಬೋರ್ಡ್ಸ್ಗಳನ್ನ ನೋಡಿ ಅಂಗಡಿದ್ದು. ಯಾವುದೇ ಬ್ರ್ಯಾಂಡೆಡ್ ಶೋರೂಮ್ಗೆ ಹೋದ್ರೆ ಅಲ್ಲಿ ಅವರು ಯಾವ ರೀತಿ ಬ್ರ್ಯಾಂಡಿಂಗ್ನ ಮಾಡ್ತಾರೆ ಪ್ರಾಡಕ್ಟ್ ಮೇಲೆ. ಸೊ ಈ ರೀತಿಯಾದ ಅಬ್ಸರ್ವೇಷನ್ಸ್ಗಳನ್ನ ನೀವು ಇನ್ಕ್ರೀಸ್ ಮಾಡಬೇಕಾಗತ್ತೆ. ನೋಡಿ, ಸಾಫ್ಟ್ವೇರ್ ಓಕೆ ನೀವು ಕಲ್ತಿದ್ದೀರಾ, ಬಟ್ ಸಾಫ್ಟ್ವೇರ್ ಕಲಿಯೋದು ಅಲ್ಲಿಗೆ ಮುಗಿಯಲ್ಲ. ಅದು ಜಸ್ಟ್ ಒಂದು ಟೂಲ್. ಥಂಬ್ನೇಲ್ಸ್ಗಳನ್ನ ಸೆಲೆಕ್ಷನ್ ಮಾಡಿ, ಸೊ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳಿದೆ ಅದನ್ನ ರೀಕ್ರಿಯೇಟ್ ಮಾಡಿ, ಪ್ರೊಫೈಲ್ ಪಿಕ್ಸ್ಗಳು ಇದಕ್ಕೆ ಸಹ ತುಂಬ ಬೇಡಿಕೆ ಇದೆ. ಸೊ ಇದನ್ನೆಲ್ಲ ರೀಕ್ರಿಯೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಿಮ್ಗೊಂದು ಐಡಿಯಾ ಸಿಗುತ್ತೆ ಹೇಗೆ ಡಿಸೈನ್ ಮಾಡುವಂಥದ್ದು. ಇದು ಆದ್ಮೇಲೆ ಡೈರೆಕ್ಟ್ ಆಗಿ ನೀವು ಆಕ್ಷನ್ಗೆ ಇಳಿಬೇಕು. ಇದು 4th ಸ್ಟೆಪ್. ಇವಾಗ ನೀವು ಜಸ್ಟ್ ಬಿಗಿನರ್, ನಿಮ್ಮಲ್ಲಿ ಯಾವುದೇ ರೀತಿ ವರ್ಕ್ ಇಲ್ಲ. ಸೊ ಹೇಗೆ ಸ್ಟಾರ್ಟ್ ಮಾಡ್ತೀರಾ? ನಿಮ್ಮ ಸರೌಂಡಿಂಗ್ ಇಂದನೇ ಸ್ಟಾರ್ಟ್ ಮಾಡಿ. ನಿಮ್ಮಲ್ಲಿ ಏನು ನೆಟ್ವರ್ಕ್ ಇದೆ, ನಿಮ್ಮ ಏನು ಕಾಂಟ್ಯಾಕ್ಟ್ಸ್ ಇದೆ, ಅದರಿಂದನೇ ವರ್ಕ್ ಸ್ಟಾರ್ಟ್ ಮಾಡಿ. ಸೊ ಇವಾಗ ನೀವು ಡಿಸೈನ್ ಒಂದು ಬೇಸಿಕ್ ಲೆವೆಲ್ ಡಿಸೈನ್ ಮಾಡ್ತಾ ಇದ್ದೀರಾ. ಸೊ ನೀವು ಅದನ್ನು ಪ್ರಮೋಟ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ, ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಆ ಡಿಸೈನ್ಸ್ಗಳನ್ನ ಹಾಕ್ತಾ ಇರಿ, ಪ್ರಮೋಟ್ ಮಾಡಿ. ಈ ರೀತಿಯ ನೀವು ಡಿಸೈನ್ಸ್ಗಳನ್ನ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ ಗೊತ್ತಾಗಲಿ ನೀವು ಗ್ರಾಫಿಕ್ ಡಿಸೈನಿಂಗ್ ಕಲ್ತಿದ್ದೀರಾ, ನೀವು ಅದರಲ್ಲಿ ನಿಮ್ಮ ಒಂದು ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗಲಿ. ನೀವು ಹೇಳದೆ, ನೀವು ಒಬ್ಬ ಸೇಲ್ಸ್ಮೆನ್ ಆಗದೆ ಹೇಗೆ ಬೇರೆಯವ್ರಿಗೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅಂತ. ಓಕೆ, ಸೊ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ ಆರ್ಡರ್ಸ್ಗಳನ್ನ ತೆಗಿಲಿಕ್ಕೆ ಟ್ರೈ ಮಾಡಿ. ಸೊ ನಿಮ್ಮ ಫ್ರೆಂಡ್ಸಲ್ಲಿ ಕೆಲವ್ರದ್ದು ಬಿಸ್ನೆಸ್ ಇರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಇನ್ಕಮ್ ಮೇಲೆ ಫೋಕಸ್ ಮಾಡಬೇಡಿ. ಓಕೆ, ಮೇ ಬಿ ಕೆಲವೊಮ್ಮೆ ಫ್ರೀಯಾಗಿನೂ ನೀವು ಮಾಡಬೇಕಾಗ್ಬೋದು, ಇಲ್ಲದಿದ್ದರೆ ರೀಸನೇಬಲ್ ತುಂಬ ಕಮ್ಮಿ ಅಮೌಂಟ್ಗೆ ನೀವು ಡಿಸೈನ್ಸ್ಗಳನ್ನ ಮಾಡಬೇಕಾಗಬಹುದು. ಸೊ ನಿಮ್ಮ ಫ್ರೆಂಡ್ಸ್ ಕಾಂಟ್ಯಾಕ್ಟಲ್ಲಿ ಮೇ ಬಿ ವಿಸಿಟಿಂಗ್ ಕಾರ್ಡ್, ಅವರ ಒಂದು ಶಾಪಿಗೆ ಬೇಕಾಗಿರುವಂಥ ಫ್ಲೈಯರ್, ಹ್ಯಾಂಡ್ ಬಿಲ್ಸ್ ಡಿಸೈನ್ ಮಾಡುವಂಥದ್ದು, ನೇಮ್ ಬೋರ್ಡ್ಸ್ಗಳನ್ನ ಡಿಸೈನ್ ಮಾಡುವಂಥದ್ದು. ಸೊ ಇದು ಆರ್ಡರ್ಸ್ಗಳನ್ನ ತೆಗಿರಿ. ಇದರಿಂದ ನಿಮ್ಗೆ ಏನಾಗುತ್ತೆ, ಒಂದು ಪ್ರಿಂಟಿಂಗ್ ಸೆಗ್ಮೆಂಟಲ್ಲಿ ಏನು ರಿಕ್ವೈರ್ಮೆಂಟ್ಸ್ ಇರುತ್ತೆ, ಏನು ಕಲರ್ಸ್ಗಳು ಚೆನ್ನಾಗಿ ಕಾಣಿಸುತ್ತೆ, ಪ್ರಿಂಟ್ ಸೆಟಪ್ ಯಾವ ರೀತಿ ಮಾಡುವಂಥದ್ದು, ಈ ಎಲ್ಲ ನಾಲೆಜ್ಗಳು ನಿಮಗೆ ಸಿಗುತ್ತೆ. ಎಲ್ಲ ಬಿಸ್ನೆಸ್ ಅವರು ಏನು ಮಾಡ್ತಾರೆ, ಅವರ ಬಿಸ್ನೆಸ್ ಪ್ರಮೋಷನನ್ನು ಮಾಡ್ತಾನೆ ಇರ್ತಾರೆ. ಅವರ ಸ್ಟೇಟಸಲ್ಲಿ ಅವ್ರ ಬಿಸ್ನೆಸ್ ಪ್ರಾಡಕ್ಟ್ಸ್ಗಳನ್ನ ಡಿಸ್ಪ್ಲೇ ಮಾಡ್ತಾನೆ ಇರ್ತಾರೆ, ಪ್ರೊಫೈಲ್ ಪಿಕ್ ಹಾಕ್ತಾನೆ ಇರ್ತಾರೆ, ಸ್ಟೇಟಸ್ ಹಾಕ್ತಾನೆ ಇರ್ತಾರೆ, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಆಡ್ಸ್ ಪೋಸ್ಟ್ ಹಾಕ್ತಾನೆ ಇರ್ತಾರೆ. ಬಿಸ್ನೆಸ್ ಅವ್ರಿಗೆ ಬೇಕಾಗಿರುವಂಥ ಸೋಷಿಯಲ್ ಮೀಡಿಯಾ ಡಿಸೈನ್ಸ್ಗಳನ್ನ ಮಾಡಿಕೊಡಿ. ಸೊ ನಿಮ್ಮ ಫ್ರೆಂಡ್ಸಲ್ಲಿ ಯಾರ್ದಾದ್ರು ಯೂಟ್ಯೂಬ್ ಚಾನೆಲ್ ಇದೆ, ಹೇಳಿ ನೀವು ಅವ್ರಿಗೆ ಒಂದು ತಮ್ನೇಲ್ನ ಡಿಸೈನ್ ಮಾಡಿ ಕೊಡ್ತೀರಾ ಅಂತ. ತುಂಬ ಕಮ್ಮಿ ಅಮೌಂಟ್ಗೆ, ಒಂದು ತಮ್ನೇಲ್ಗೆ ಮೇ ಬಿ 200 ಇಂದ 300 ರೂಪೀಸ್ ಚಾರ್ಜ್ ಮಾಡಿ ತಮ್ನೇಲ್ಗಳನ್ನ ಡಿಸೈನ್ ಮಾಡಿ ಕೊಡಿ. ಸೊ ಇಲ್ಲಿ ನೋಡಿ, ಸಿಂಪಲ್ ಆಗಿ ಒಂದು ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಇಲ್ಲಿ ಇವಾಗ ನೀವು ಫಸ್ಟ್ 15 ಡೇಸ್ ಏನು ಮಾಡಿದ್ರಿ, ಅಬ್ಸರ್ವೇಷನ್ ಮತ್ತು ಸಾಫ್ಟ್ವೇರ್ಗಳನ್ನ, ಟೂಲ್ಸ್ಗಳನ್ನ ಕಲ್ತ್ರಿ. ಆಮೇಲೆ ಡಿಸೈನ್ಸ್ಗಳನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ನೆಕ್ಸ್ಟ್ ಫಸ್ಟ್ ಮಂತಲ್ಲಿ ನೆಕ್ಸ್ಟ್ 15 ಡೇಸ್ ನೀವು ಕ್ಲೈಂಟ್ ಹಿಡಿಯೋದ್ರ ಮೇಲೆ ಫೋಕಸ್ ಮಾಡಬೇಕು. ಸಣ್ಣ ಪುಟ್ಟ ಡಿಸೈನ್ಸ್ಗಳನ್ನ ಮಾಡುವಂಥದ್ದು, ಪ್ರಿಂಟ್ ಡಿಸೈನ್, ಸೋಷಿಯಲ್ ಮೀಡಿಯಾ ಡಿಸೈನ್, ಇದ್ರ ಮೇಲೆ ಫೋಕಸ್ ಮಾಡಿ. ಸಪೋಸ್ ನೀವು ಇವಾಗ ಒಂದು ತಮ್ನೇಲ್ಗೆ 200 ರೂಪೀಸ್ ಚಾರ್ಜ್ ಮಾಡ್ತೀರಾ ಅನ್ಕೊಳ್ಳಿ. ಸೊ ಪ್ರತಿದಿನ ಒಂದು ತಮ್ನೇಲ್ ಮಾತ್ರ ಡಿಸೈನ್ ಮಾಡಿ 200 ಚಾರ್ಜ್ ಮಾಡಿ. ಸೊ 30 ಡೇಸ್ಗೆ 200 ಪರ್ ತಮ್ನೇಲ್ಗೆ ಅಂತಾದರೆ 200 ಇಂಟು 30, ಸೊ 6000 ರೂಪೀಸ್. ಇದು ನಿಮ್ಮದು ನೆಕ್ಸ್ಟ್ 15 ಡೇಸಿಂದ ಸ್ಟಾರ್ಟ್ ಆಗುವಂಥ ಒಂದು ಇನ್ಕಮ್ ಆಗುತ್ತೆ. 2 ಮಂತ್ಸಲ್ಲಿ ಒಳಗಡೆ ನೀವು ಮಂತ್ಲಿ 6000 ಅರ್ನ್ ಮಾಡಲಿಕ್ಕೆ ಶುರು ಮಾಡ್ತೀರಾ. ಓಕೆ, ಸೊ ಇದಕ್ಕೆ ಇಂಪಾರ್ಟೆಂಟ್ ಆಗಿ ಬೇಕಾಗುವಂಥ ಸ್ಕಿಲ್ ಏನು, ನೆಟ್ವರ್ಕಿಂಗ್, ಮತ್ತೆ ನೀವು ಗ್ರಾಫಿಕ್ ಡಿಸೈನರ್ ಅಂತ ಎಲ್ರಿಗೆ ಗೊತ್ತಾದರೆ ಮಾತ್ರ ಇದು ಪಾಸಿಬಲ್ ಆಗ್ತದೆ. ಸೊ ಇಲ್ಲಿ ನೀವೊಬ್ಬ ಸೇಲ್ಸ್ಮೆನ್ ಆಗಲೇಬೇಕಾಗತ್ತೆ. ಸೊ ನೀವು ಮಾತಾಡಲ್ಲ, ನೀವು ಯಾರಿಗೂ ಹೇಳಲ್ಲ, ಡೆಫಿನೆಟ್ ಆಗಿ ನಿಮ್ಗೆ ಆರ್ಡರ್ಸ್ ಬರೋಲ್ಲ. ಸೊ ನಿಮ್ಮ ಕಾಂಟ್ಯಾಕ್ಟ್ಸಿಂದನೇ ನೀವು ಆರ್ಡರ್ಸ್ನ ತೆಗಿಲಿಕ್ಕೆ ಶುರು ಮಾಡಿ. ನಿಮಗೆ ಒಂದು ಕಲಿಲಿಕ್ಕೆ ಅಲ್ಲೊಂದು ಅಪರ್ಚುನಿಟಿ ಸಿಗ್ತದೆ. ಕ್ಲೈಂಟ್ ಯಾವ ರೀತಿ ಡಿಸೈನ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವ್ರದ್ದು ಏನು ರಿಕ್ವೈರ್ಮೆಂಟ್, ಈ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಸಿಗುತ್ತೆ. ಫಸ್ಟ್ 2 ಮಂತ್ಸ್ ನಿಮ್ಮ ಸ್ಕಿಲ್ಲನ್ನು ಗ್ರೋ ಮಾಡೋದ್ರಲ್ಲಿ ಮತ್ತೆ ವರ್ಕ್ ತಗೊಳ್ಳೋದ್ರ ಮೇಲೆ ಫೋಕಸ್ ಮಾಡಿ. ಡೆಫಿನೆಟ್ ಆಗಿ ನಿಮ್ಗೊಂದು ತಮ್ನೇಲ್ ಆರ್ಎಲ್ಸ್ ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಡೈಲಿ ಸಿಗುವಾಗೆ ಆದ್ರೂ ನೀವು ಮಂತ್ಲಿ 3000 to 6000 ಅರ್ನ್ ಮಾಡ್ತೀರಾ. ಸೊ ಇಲ್ಲಿ ಇವಾಗ ನಿಮ್ಮ ಹತ್ರ ಸ್ವಲ್ಪ ಕ್ಲೈಂಟ್ಸ್ಗಳು ಬಿಲ್ಡ್ ಆದ್ರು. ಸೊ ಇಲ್ಲಿ ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಒಳ್ಳೆ ಪ್ರೊಫೈಲ್ ಕ್ಲೈಂಟ್ಸ್ಗಳನ್ನ ಇಡಬೇಕು. ಸೊ ಒಳ್ಳೆ ಪ್ರೊಫೈಲ್ ಕ್ಲೈಂಟ್ಸ್ ಅಂದರೆ ನಿಮ್ಮ ಕಾಂಟ್ಯಾಕ್ಟ್ ಬಿಟ್ಟು ಬೇರೆ ಕ್ಲೈಂಟ್ಸ್ಗಳನ್ನ ಹಿಡಿಯುವಂಥದ್ದು. ಸೊ ಇಲ್ಲಿ ಅಗೇನ್ ಕೆಲವು ಎಕ್ಸಾಂಪಲ್ಸ್ ಕೊಡ್ತೇನೆ. ಇವಾಗ ನೀವು ಯೂಟ್ಯೂಬ್ ನೋಡ್ತೀರಾ, ಯೂಟ್ಯೂಬಲ್ಲಿ ಅಬ್ಸರ್ವ್ ಮಾಡಿ, ಯಾರ್ದು 5000ಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಆಮೇಲೆ
ಯಾರು ರೆಗ್ಯುಲರ್ ಆಗಿದ್ದಾರೆ, ಒಂದು ವಾರಕ್ಕೆ ಅಟ್ಲೀಸ್ಟ್ 1 ಇಲ್ಲ 2 ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇದ್ದಾರೆ, ಅವರ ಒಂದು ಥಂಬ್ನೇಲ್ಸ್ಗಳನ್ನ ಅಬ್ಸರ್ವ್ ಮಾಡಿ. ಸೊ ಅವರ ಥಂಬ್ನೇಲ್ ಚೆನ್ನಾಗಿದೆಯಾ, ಇಲ್ಲ ಇಂಪ್ರೂವೈಸ್ ಆಗ್ಬೋದಾ, ಇದನ್ನ ಅಬ್ಸರ್ವ್ ಮಾಡಿ. ಸೊ ಈ ರೀತಿ ಏನು ಮಾಡಬೇಕು, ನೀವೊಂದು ಅಟ್ಲೀಸ್ಟ್ ಒಂದು 100 ಯೂಟ್ಯೂಬ್ ಕ್ರಿಯೇಟರ್ಸ್ಗಳ ಒಂದು ಲೀಸ್ಟ್ ಮಾಡಿಕೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಆಗಬೇಕು. ಸೊ ಇದರ್ ನೀವು ಅವರ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ನೀವು ಮೆನ್ಷನ್ ಮಾಡಿ, ನೀವು ಈ ರೀತಿ ಒಬ್ಬ ಗ್ರಾಫಿಕ್ ಡಿಸೈನರ್, ನೀವು ಈ ರೀತಿ ಥಂಬ್ನೇಲ್ಸ್ಗಳನ್ನ ಕ್ರಿಯೇಟ್ ಮಾಡ್ತೇವೆ, ಸೊ ನಿಮ್ಮ ಥಂಬ್ನೇಲನ್ನು ಒಳ್ಳೇದು ಮಾಡ್ಬೋದು ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇಲ್ದಿದ್ರೆ ಅವರ ಚಾನಲ್ ಡೀಟೇಲ್ಸ್ಗೆ ಹೋದರೆ ಅಲ್ಲಿ ಅವರು ಕೆಲವೊಮ್ಮೆ ಕಾಂಟ್ಯಾಕ್ಟ್ ನಂಬರು ಮೆನ್ಷನ್ ಮಾಡಿರ್ತಾರೆ. ಸೊ ತುಂಬ ಜನ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿರಲ್ಲ, ಮಾಡಿದರೆ ಡೈರೆಕ್ಟಾಗಿ ನೀವು ಅವ್ರ ಹತ್ರ ಮಾತಾಡಿ. ಇಲ್ದಿದ್ರೆ ಇಮೇಲ್ ಅಡ್ರೆಸ್ ಇರುತ್ತೆ, ಇಲ್ಲದಿದ್ರೆ ಅವರ ವೆಬ್ಸೈಟ್ ಅಡ್ರೆಸ್ನ ಮೆನ್ಷನ್ ಮಾಡಿರ್ತಾರೆ, ಅದರ ಥ್ರೂ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಆಗಬೇಕಾಗತ್ತೆ. ಸೊ ಕಾಂಟ್ಯಾಕ್ಟ್ ಯಾವ ರೀತಿ, ಬರೀ ಒಂದ್ಸರಿ ಅವ್ರನ್ನ ಮೆಸೇಜ್ ಮಾಡೋದು, ಕಾಂಟ್ಯಾಕ್ಟ್ ಮಾಡೋದು ಅಲ್ಲ. ಸೊ ನಿಮ್ಮ ಒಂದು ಈ 100 ಲೀಸ್ಟ್ನ ಕನ್ಸಿಸ್ಟೆಂಟ್ ಆಗಿ ಕಂಟಿನ್ಯೂಸ್ ಆಗಿ ನೀವು ಅವ್ರನ್ನ ಬೇರೆ ಬೇರೆ ಮೆಥಡಲ್ಲಿ ಕಾಂಟ್ಯಾಕ್ಟ್ ಆಗಬೇಕಾಗತ್ತೆ. ಬರೀ ಒಂದು ಸರಿ ಮೇಲ್ ಮಾಡೋದು, ಟೆಕ್ಸ್ಟ್ ಮಾಡೋದ್ರಿಂದ ಕೆಲವೊಮ್ಮೆ ರೆಸ್ಪಾನ್ಸ್ ಬರೋಲ್ಲ. ಒಂದು 3 to 4 ಟೈಮ್ಸ್ ಆದರೂ ಅವ್ರಿಗೆ ಮೆಸೇಜ್ ಮಾಡಬೇಕು. ಸೊ ಮೆಸೇಜಲ್ಲಿ ಏನಿರಬೇಕು, ಫಸ್ಟ್ ಮೆಸೇಜಲ್ಲಿ ನೀವು ಈ ರೀತಿಯಾಗಿ ಒಬ್ಬ ಡಿಸೈನರ್, ಸೊ ನೀವು ಮಾಡಿರುವಂಥ ಕೆಲವು ಸ್ಯಾಂಪಲ್ ಥಂಬ್ನೇಲ್ಗಳ ಡಿಸೈನ್ಸ್ಗಳನ್ನ ಆ ಮೇಲಲ್ಲಿ ಹಾಕಿ ಕಳಿಸಿ. ಸಪೋಸ್ ನೀವು ಅವರದ್ದೇ ಕೆಲವು ಥಂಬ್ನೇಲ್ಸ್ಗಳನ್ನ ತಗೊಂಡು ಅದನ್ನು ಇಂಪ್ರೂವೈಸ್ ಮಾಡಿಬಿಟ್ಟು ಕಂಪ್ಯಾರಿಸನ್ ಮಾಡಿ ಕಳಿಸಿ. ಸೊ ಅವರ ಒಂದು ಕರೆಂಟ್ ಥಂಬ್ನೇಲ್ ಅದನ್ನು ಯಾವ ರೀತಿ ನೀವು ರೀಕ್ರಿಯೇಟ್ ಮಾಡಿದ್ದೀರಾ, ಯಾವ ರೀತಿ ನೀವು ಅದನ್ನು ಚೆನ್ನಾಗಿ ಮಾಡಿದ್ದೀರಾ, ಸೊ ಈ 2 ಥಂಬ್ನೇಲ್ಗಳನ್ನ ಕಂಪ್ಯಾರಿಸನ್ ಮಾಡಿಬಿಟ್ಟು ಅದನ್ನು ಅವರಿಗೆ ಕಳಿಸಿ. ಸಪೋಸ್ ಅವ್ರಿಗೆ ನಿಮ್ಮ ಒಂದು ವರ್ಕ್ ಇಷ್ಟ ಆಯಿತು ಅಂತ ಆದರೆ ಡೆಫಿನೆಟ್ ಆಗಿ ಅವ್ರು ನಿಮಗೆ ಆರ್ಡರ್ಸ್ ಕೊಡ್ತಾರೆ. ಸೊ ಸ್ಟಾರ್ಟಿಂಗಲ್ಲಿ ನೀವು ಏನು ಮಾಡಬೇಕಾಗತ್ತೆ, ಅಟ್ಲೀಸ್ಟ್ 1 ಇಲ್ಲ 2 ಡಿಸೈನ್ ಫ್ರೀ ಆಗಿ ಅವ್ರಿಗೆ ಮಾಡಿಕೊಡಿ. ಯೂಟ್ಯೂಬ್ ಥಂಬ್ನೇಲ್ ಇರ್ಬೋದು, ಇಲ್ಲದಿದ್ದರೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಇರ್ಬೋದು, ಆ್ಯಡ್ಸ್ಗಳು ಇರ್ಬೋದು, ಫ್ರೀಯಾಗಿ 1 ಇಲ್ಲ 2 ಫ್ರೀಯಾಗಿ ಮಾಡಿಕೊಡಿ. ಅವ್ರು ಒಂದ್ಸರಿ ನಿಮ್ಮ ಜೊತೆ ಕಮ್ಯುನಿಕೇಷನ್ ಬಿಲ್ಡ್ ಮಾಡಿದ ಮೇಲೆ ಅವ್ರು ನಿಮ್ಮ ಜೊತೆ ಕಂಫರ್ಟೇಬಲ್ ಆಗ್ತಾರೆ. ಅವ್ರಿಗೆ ಒಂದ್ಸರಿ ನಿಮ್ಮ ಡಿಸೈನ್ ಇಷ್ಟ ಆಯಿತು ಅಂತ ಆದರೆ ಅವ್ರು ಆಮೇಲೆ ಚೇಂಜ್ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದರೆ ಅವ್ರಿಗೆ ಟೈಮು ಇರಲ್ಲ ಗ್ರಾಫಿಕ್ ಡಿಸೈನರ್ನ ಹುಡುಕ್ಲಿಕ್ಕೆ. ಮತ್ತೆ ನೀವು ಅವ್ರ ಜೊತೆ ಒಂದು ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡಿದ್ದೀರಾ, ಅವ್ರು ನೆಕ್ಸ್ಟ್ ನಿಮಗೆ ಆರ್ಡರ್ಸ್ಗಳನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಸ್ಟಾರ್ಟಿಂಗಲ್ಲಿ ಪರ್ ಥಂಬ್ನೇಲ್ ಆರ್ ಪರ್ ಸೋಷಿಯಲ್ ಮೀಡಿಯಾ ಡಿಸೈನ್ಗೆ 200 ಚಾರ್ಜ್ ಮಾಡ್ತಾ ಇದ್ರಿ, ಆಮೇಲೆ ಸ್ಲೋಲಿ ಇನ್ಕ್ರೀಸ್ ಮಾಡಿ ಒಂದು ಥಂಬ್ನೇಲ್ಗೆ 500 ಚಾರ್ಜ್ ಮಾಡಿ. ಜಸ್ಟ್ ಥಿಂಕ್ ಮಾಡಿ, ನಿಮಗೆ ತಿಂಗಳಲ್ಲಿ 30 ಥಂಬ್ನೇಲ್ ಆರ್ಡರ್ಸ್ ಬೇಕು, ಒಂದು ಥಂಬ್ನೇಲ್ಗೆ 500, 15,000 ರೂಪೀಸ್ ನೀವು ಅರ್ನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಯಾಕೆ, ನೀವು ಇವಾಗ ನಿಮ್ಮ ಡಿಸೈನಲ್ಲಿ ಇಂಪ್ರೂವೈಸೇಷನ್ ಆಗಿದೆ, ನೀವು ಬೇರೆ ಕ್ಲೈಂಟ್ಸ್ನೂ ಹಿಡಿತಾ ಇದ್ದೀರಾ. ಸೊ ಇದು ಬಂದ್ಬಿಟ್ಟು ಮೇ ಬಿ 3 months ಟೈಮ್ ತಗೊಳ್ಬೋದು. ಸೊ ಇಲ್ಲಿ 3 months ಅಂದರೆ ಹೇಗೆ, ನೀವು ಕಂಪ್ಲೀಟ್ ಡೆಡಿಕೇಶನ್ ಬೇಕಾಗತ್ತೆ. ಸೊ ಇಷ್ಟ ಬಂದಾಗೆ ವರ್ಕ್ ಮಾಡುವಂಥದ್ದು, ರಜೆ ಹಾಕುವಂಥದ್ದು, ಈ ರೀತಿ ಆದರೆ ಆಗಲ್ಲ. ನೋಡಿ, ಯಾವುದೇ ಒಂದು ಕೆಲಸದಲ್ಲಿ ಬರೀ ಗ್ರಾಫಿಕ್ ಡಿಸೈನಿಂಗ್ ಅಂತಲ್ಲ, ನೀವು ಯಾವುದೇ ಒಂದು ಕೆಲಸ ನೋಡಿ, ಸೊ ನಿಮ್ಮ ಸುತ್ತಮುತ್ತ ನೋಡಿ, ಅವ್ರು ತಿಂಗಳಿಗೆ 15,000 to 30,000 ಅರ್ನ್ ಮಾಡಬೇಕಾದ್ರೆ ಅವ್ರು ಎಷ್ಟು ವರ್ಕ್ ಮಾಡ್ತಾ ಇರ್ತಾರೆ. 9 to 5 ಕೆಲಸ ಮಾಡ್ತಾ ಇರ್ತಾರೆ, ಕೆಲವರು ಅದಕ್ಕಿಂತನೂ ಜಾಸ್ತಿ ಓವರ್ ಟೈಮ್ ವರ್ಕ್ ಮಾಡ್ತಾ ಇರ್ತಾರೆ, ತಿಂಗಳಿಗೆ 30,000 ಅರ್ನ್ ಮಾಡ್ಬೇಕಂತ ಆದರೆ. ಸೊ ಅದೇ ಸೇಮ್ ಡೆಡಿಕೇಶನ್ ನಿಮ್ಮಲ್ಲೂ ಇರಬೇಕಾಗತ್ತೆ. 3 months 15,000 per month ನೀವು ರೀಚ್ ಆಗಲಿಕ್ಕೆ ಆಗ್ತದೆ. ಸೊ ಅಲ್ಲಿಂದ ಆರ್ಡರ್ಸ್ಗಳನ್ನ ಇನ್ಕ್ರೀಸ್ ಮಾಡಿ, ಸೊ 30 ಇಂದ 60 ಆರ್ಡರ್ಸ್ ಇನ್ಕ್ರೀಸ್ ಮಾಡಿ, ಡೆಫಿನೆಟ್ ಆಗಿ ನೀವು ಮಂತ್ಲಿ 30,000 ಅಚೀವ್ ಮಾಡ್ಬೋದು. ಸೊ ಇಲ್ಲಿ ನೀವು ಕಮ್ಯುನಿಕೇಷನ್ಸ್ ಬಿಲ್ಡ್ ಮಾಡ್ಕೋಬೇಕಾಗತ್ತೆ, ಬೇರೆ ಕೆಲವು ಸ್ಕಿಲ್ಸ್ಗಳನ್ನ ಕಲಿಬೇಕಾಗತ್ತೆ. ನೋಡಿ, ಬರೀ ಗ್ರಾಫಿಕ್ ಡಿಸೈನಿಂಗ್ ಕಲ್ತ್ರೆ ಆಗಲ್ಲ. ಸೊ ನಾನು ಹೇಳಿದೆ ನೆಟ್ವರ್ಕಿಂಗ್ನ ಹೇಗೆ ಬಿಲ್ಡ್ ಮಾಡುವಂಥದ್ದು. ಮೇ ಬಿ ನೀವು ಕ್ಲೈಂಟ್ಸ್ ಜೊತೆ ಕೆಲವೊಮ್ಮೆ ಫೋನಲ್ಲಿ ಮಾತಾಡಬೇಕು, ಯಾವ ರೀತಿ ಫೋನಲ್ಲಿ ಮಾತಾಡುವಂಥದ್ದು, ಇಮೇಲ್ ಸಬ್ಜೆಕ್ಟ್ ಯಾವ ರೀತಿ ಹಾಕುವಂಥದ್ದು, ಇಮೇಲ್ ಕಮ್ಯುನಿಕೇಷನ್ ಕಲಿಬೇಕು. ಗ್ರಾಫಿಕ್ ಡಿಸೈನರ್ ಅಂತ ಹೇಳಿದ್ರೆ ಬರೀ ಗ್ರಾಫಿಕ್ ಡಿಸೈನಿಂಗ್ ಟೂಲ್ಸ್ಗಳನ್ನ ಕಲ್ತ್ರೆ ಸಾಕಾಗಲ್ಲ. ನೀವು ಯಾವುದೇ ಇಂಡಸ್ಟ್ರಿಗೆ ಹೋಗಿ ಅಲ್ಲಿ ಒಂದು ಕೋರ್ ಸ್ಕಿಲ್ ಅಂತ ಇರುತ್ತೆ, ಆ ಸ್ಕಿಲ್ ಅಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಇರಬೇಕು. ಸೊ ಗ್ರಾಫಿಕ್ ಡಿಸೈನರ್ ಏನು, ಫೋಟೋಶಾಪ್, ಇಲ್ಲಸ್ಟ್ರೇಟರ್, ಇನ್ ಡಿಸೈನ್, ಈ 3 ಅಪ್ಲಿಕೇಶನ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇರಬೇಕು. ಕಲರ್ ಕಾನ್ಸೆಪ್ಟ್ ಗೊತ್ತಿರಬೇಕು, ಟೈಪೋಗ್ರಫಿ ಗೊತ್ತಿರಬೇಕು, ಇದೆಲ್ಲ ಕೋರ್ ಸ್ಕಿಲ್ ಆಗುತ್ತೆ. ಇದು ತುಂಬಾ ಸ್ಟ್ರಾಂಗ್ ಇರಬೇಕು. ಸೊ ಇದ್ರ ಜೊತೆ ಬೇರೆ ಸ್ಕಿಲ್, ಇದಕ್ಕೆ ಟಿ ಸ್ಕಿಲ್ ಅಂತ ಹೇಳ್ತಾರೆ. ಟಿ ಅಲ್ಲಿ ಸ್ಟ್ರೈಟ್ ಲೈನ್ ಏನಿದೆ ಅದು ಕೋರ್ಸ್ ಸ್ಕಿಲ್ ಆಗಿರುತ್ತೆ. ಮೇಲೆ ಇರುವಂಥ ಅಡ್ಡ ಲೈನ್ ಬೇರೆ ಬೇರೆ ಸ್ಕಿಲ್ಸ್ಗಳು, ಅದಕ್ಕೆ ಸಪೋರ್ಟಿಂಗ್ ಆಗಿರುವಂಥ ಸ್ಕಿಲ್ಗಳು. ಸೊ ಸಪೋರ್ಟಿಂಗ್ ಆಗಿರುವ ಸ್ಕಿಲ್ಸ್ ಏನು ಇದೆ, ಒಂದು ಕಮ್ಯುನಿಕೇಷನ್,
ಫೋನ್ ಕಮ್ಯುನಿಕೇಷನ್, ಇಮೇಲ್ ಕಮ್ಯುನಿಕೇಷನ್, ಸೊ ಯಾವ ರೀತಿ ಟೈಮನ್ನು ಮ್ಯಾನೇಜ್ ಮಾಡುವಂಥದ್ದು, ಜಾಸ್ತಿ ವರ್ಕನ್ನು ಕಮ್ಮಿ ಟೈಮಲ್ಲಿ ಹೇಗೆಲ್ಲ ಮಾಡುವಂಥದ್ದು. ಇವಾಗ AI ಅಪ್ಲಿಕೇಶನ್ ಬಂದಿದೆ, ಸೊ AI ಟೂಲ್ಸ್ಗಳನ್ನ ಯಾವ ರೀತಿ ಇದರಲ್ಲಿ ಯೂಸ್ ಮಾಡುವಂಥದ್ದು, ಇದೆಲ್ಲ ಆ ಮೇಲೆ ಅಲ್ಲಿ ಮೇಲೆ ಲೈನಲ್ಲಿ ಇರುವಂಥ ಸ್ಕಿಲ್ಸ್ಗಳಾಗಿರುತ್ತೆ. ಇದೆಲ್ಲ ಸಪೋರ್ಟಿಂಗ್ ಸ್ಕಿಲ್ ಆಗಿರುತ್ತೆ. ಸೊ ಕೋರ್ ಸ್ಕಿಲ್ ತುಂಬ ಸ್ಟ್ರಾಂಗ್ ಆಗಿ ಇರಬೇಕು. ಸೊ ಅದೇ ರೀತಿ ಬೇರೆ ಬೇರೆ ಸ್ಕಿಲ್ಸ್ಗಳನ್ನ ಕಲಿಬೇಕಾಗತ್ತೆ. ನೋಡಿ, ಈ ರೀತಿ ನೀವೊಂದು ಅಟ್ಲೀಸ್ಟ್ 6 months ನಿಮ್ಮನ್ನು ನೀವು ಕಮಿಟೆಡ್ ಆಗಿ ಇಟ್ಕೊಂಡಿದ್ದೀರಾ, ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಲರ್ನಿಂಗ್ ಮೇಲೆ ನಿಮ್ಮ ಒಂದು ಫೋಕಸ್ ಇದೆ, ಇದು ಡೆಫಿನೆಟ್ ಆಗಿ ಈ ರೀತಿ ಮಾಡ್ತಾ ಹೋದ್ರೆ ನೀವು ತಿಂಗಳಿಗೆ 30,000 ಅಲ್ಲ, ಅದಕ್ಕಿಂತ ಜಾಸ್ತಿನೂ ಅರ್ನ್ ಮಾಡ್ಬೋದು. ಮೇ ಬಿ ಇದೇ ಏನು ರೋಡ್ ಮ್ಯಾಪ್ ಬೇರೆ ಸೆಗ್ಮೆಂಟ್ಗೂ ಅಪ್ಲೈ ಆಗುತ್ತೆ. ಸಪೋಸ್ ನೀವು ವಿಡಿಯೋ ಎಡಿಟಿಂಗ್ ಅಲ್ಲಿ ಕ್ಯಾರಿಯರ್ ಬಿಲ್ಡ್ ಮಾಡೋದು, ಅದು ಈ ಸ್ಟೆಪ್ಸ್ ಅನ್ನೇ ಫಾಲೋ ಮಾಡ್ಬೋದು. ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತು ಓನಾಗಿ ಮಾಡ್ಬೇಕಂತಿದ್ರೆ ಅದನ್ನು ಸಹ ಇಲ್ಲಿ ಅಪ್ಲೈ ಮಾಡ್ಬೋದು. ವೆಬ್ ಡೆವಲಪ್ಮೆಂಟ್ ಇರ್ಬೋದು. ಸೊ ಸೇಮ್ ಇದೇ ರೋಡ್ ಮ್ಯಾಪ್ ಅನ್ನು ಅಪ್ಲೈ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು 15,000 ರಿಂದ 30,000 ತಿಂಗಳಿಗೆ ಅರ್ನ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಸೊ ಹೋಪ್ಫುಲಿ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೇನೆ. ಯಾವ ಪಾಯಿಂಟ್ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಾನು ಇನ್ನೂ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ವಿಡಿಯೋ ಮಾಡಬೇಕಂತಿದ್ರೆ ಅದನ್ನು ಮೆನ್ಷನ್ ಮಾಡಿ. ಸೊ ಪ್ಲೀಸ್ ಒಂದು ಲೈಕ್ ಮಾಡಿ. ಸೊ ಯಾಕಂದರೆ ಲೈಕ್ ಮಾಡಿದರೆ ಮಾತ್ರ ಈ ಒಂದು ವಿಡಿಯೋ ಯಾರಿಗೆ ಯೂಸ್ ಆಗುತ್ತೆ, ಅವ್ರಿಗೆ ರೀಚ್ ಆಗುತ್ತೆ. ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಾದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.